ಶ್ರೀದೇವಿ ಮಹಾತ್ಮೆ ಅಧ್ಯಾಯ 13 ರಕ್ತ ಬೀಜಾಸುರನ ವಧೆ. ಶಕ್ತರುಳು ಮಹಾಶಕ್ತಿ ಶಿವೆಯ ಅತ್ಯುಕ್ತವಾಗಿ ಯುದ್ಧರಂಗದ ರಕ್ತಬೀಜನ ಸಂಹರಿಸಿದಳು ಚಂಡಿ ಉಗ್ರದಲ್ಲಿ. ಚಂಡ ಚಾಮುಂಡರು ದೇವಿಯ ಕೈಯಲ್ಲಿ ಹತರಾದ ಸುದ್ದಿಯನ್ನು ಅಸುರರು ಗಾಬರಿಯಿಂದ ಬಂದು ಶುಂಭ ನಿಶುಂಭರಿಗೆ ತಿಳಿಸಿದರು. ಶುಂಭನು ಕೋಪಾವೇಶದಿಂದ ತನ್ನ ಸಮಸ್ತ ಸೈನ್ಯವನ್ನು ರಣರಂಗಕ್ಕೆ ಸಜ್ಜುಗೊಳಿಸಿದನು. ನಿಶುಂಭನು ಅಣ್ಣನ ಹಿಂದೆ ಯುದ್ಧಕ್ಕೆ ಹೊರಟನು. ಅಸುರರ ಜೊತೆ ಸಹಸ್ರ ರಾಕ್ಷಸರು ಸಾಲುಗಟ್ಟೆ ಹೊರಟರು. ಆನೆ, ಕುದುರೆ, ರಥಿಕರು, ಪದಾದಿಗಳು, ಆಯುಧಗಳ ಜೊತೆ ರಣರಂಗ ತುಂಬಿ ಹೋಯಿತು. ಇಡೀ ಬ್ರಹ್ಮಾಂಡವೇ ಕಹಳೆ ಬೇರಿಗಳ ಸದ್ದಿನಿಂದ ಮೊಳಗಿತು. ದೇವಿಯ ನಿವಾಸವಾದ ಹಿಮಾಚಲಕ್ಕೆ ಅಸುರರು ಬಂದರು. ಅಸುರರ ಸೈನ್ಯ ತನ್ನನ್ನು ಸುತ್ತುವರಿಯಲು ಬರುತ್ತಿರುವುದನ್ನು ಕಂಡು ಚಂಡಿ ಚಾಮುಂಡಿ ಎನಿಸಿದ ದೇವಿ ಅಗಸದ ಎತ್ತರಕ್ಕೆ ಬೆಳೆದು ನಿಂತಳು. ಕೈಯಲ್ಲಿ ರುಂಡಮಾಲೆ ಆಡುತ್ತಿತ್ತು. ಕೋದಂಡವನ್ನು ಶಬ್ದ ಮಾಡುತ್ತಾ ದೇವಿಯು ಉಗ್ರರೂಪ ತಾಳಿದಳು. ಬ್ರಹ್ಮನಿರ್ಮಿತ ಬ್ರಹ್ಮಾಂಡವು ಆಕೆಯ ಧನುಸ್ಸಿನ ಠೇಂಕಾರಕ್ಕೆ ಬಿರಿಯಿತು. ದೇವಿಯು ಆಕ್ರೋಶದಿಂದ ಆಕಳಿಸಿದರೆ ಇಡೀ ಭೂಮಿಯೇ ಬಾಯಿ ಬಿಟ್ಟಂತಾಯಿತು. ಚಾಮುಂಡಿಯ ಬಾಣದ ವರ್ಷಕ್ಕೆ ಪರ್ವತಗಳು ಸರ್ವಾವರಣಗಳು ತುಂಬಿ ಹೋದವು. 4 ದಿಕ್ಕುಗಳ ತುಂಬ ಬಾಣಗಳು ಆವರಿಸಿಕೊಂಡವು. ಬಾಣಗಳ ತಾಕಲಾಟಕ್ಕೆ ಗುಡುಗು ಸಿಡಿಲು ಅಪ್ಪಳಿಸಿದವು. ತನಗೆ ಮುತ್ತಿಗೆ ಹಾಕಲು ಬಂದ ರಾಕ್ಷಸರನ್ನು ಖಟ್ವಾಂಗದಿಂದ ನೂಕಿ ಕೊಲ್ಲತೊಡಗಿದಳು. ಸೈನ್ಯದ ಜೊತೆ ಬಂದಿದ್ದ ಮಾವುತರು ಕುದುರೆ, ಆನೆ, ಧ್ವಜವನ್ನು ಹಿರಿದು ಹಾಕಿದಳು. ದೇವಿಯು ರಾಕ್ಷಸರಿಗೆ ನಾನಾ ರೂಪದಲ್ಲಿ ಕಾಣಿಸಿಕೊಂಡಳು. ಮಹಾಶಕ್ತಿಯು ಎಲ್ಲ ದೇವಾನುದೇವತೆಗಳಂತೆ ಕಂಡು ಬಂದಳು. ರಾಕ್ಷಸರ ಕಣ್ಣಿಗೆ ಇಂದ್ರ, ನಾರಸಿಂಹ, ವರಾಹ, ವಿಷ್ಣು, ಹರಿ, ಹರ ಎಲ್ಲರ ರೂಪವೂ ದೇವಿಯಲ್ಲಿಯೇ ಗೋಚರವಾಯಿತು. ಹಂಸದ ಮೇಲೆ ಕುಳಿತ ಬ್ರಹ್ಮಣಿಯಾಗಿ ಮಹಾಶಕ್ತಿ ಆದಿಶಕ್ತಿಯಾಗಿ ಕಾಣಿಸಿದಳು. ಹಸ್ತದಲ್ಲಿ ಶೂಲ, ಶಿರದಲ್ಲಿ ಶಕ್ತಿ, ಸರ್ಪಗಳನ್ನು ಹಿಡಿದು ರಾಕ್ಷಸರ ಕಣ್ಣಿಗೆ ಕಾಣಿಸಿದಾಗ ಅಸುರರು ಬೆಚ್ಚಿ ಬಿದ್ದರು. ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿದಾಗ ಇಂದ್ರಾಣಿಯಂತೆ ಕಂಡುಬಂದಳು. ಆಕೆಯು ಅನೇಕ ವಿಧವಾದ ರೂಪಗಳಿಂದ ಯುದ್ಧಭೂಮಿಯ ಮುಸುಕಿತು. ದೇವಿಯು ಶುಂಭ ನಿಶುಂಭರನ್ನು ಕಂಡು, ಎಲೆ ರಾಕ್ಷಸರೇ, ನೀವು 3 ಲೋಕಗಳಿಗೆ ಒಡೆಯರು. ನಿಮ್ಮ ಶೌರ್ಯ ಪರಾಕ್ರಮ ಎಲ್ಲ ಮೀರಿದೆ. ದೇವತೆಗಳು ನಿಮ್ಮ ಸೇವಕರು ಎಂದು ಭಾವಿಸಿದ್ದೀರಿ. ನಾನು ಶಿವದೂತೆ. ನಾನಾ ಲೋಕಗಳನ್ನು ತಿರುಗಿ ನನ್ನ ಜೊತೆ ಯುದ್ಧ ಮಾಡುವವರು ಇಲ್ಲದೆ ಹಿಮಾಚಲದಲ್ಲಿ ಬಂದು ನೆಲೆಸಿರುವೆ. ನೀವು ನನ್ನ ಜೊತೆ ಯುದ್ಧ ಮಾಡಿ ಜಯಿಸಿರಿ. ನನ್ನ ಯುದ್ಧಾಕಾಂಕ್ಷೆಯನ್ನು ಪೂರೈಸಲು ಬಂದಿರುವಿರಿ ಎಂದು ಭಾವಿಸುವೆನು ಎಂದು ಹೇಳಿ ಅಸುರರನ್ನು ಯುದ್ಧಕ್ಕೆ ಆಹ್ವಾನಿಸಿದಳು. ದೇವಿಯ ಮಾತುಗಳನ್ನು ಆಲಿಸಿದ ಶುಂಭ ನಿಶುಂಭರು ಕೋಪದಿಂದ ನುಗ್ಗಿ ಬಂದರು. ದೇವಿಯ ಮೇಲೆ ಅಸಂಖ್ಯಾತ ಬಾಣಗಳನ್ನು ಮಳೆಯಂತೆ ಸುರಿದರು. ದೇವಿಯು ಸಾಮಾನ್ಯಳೆ. ಮನ್ಮಥನನ್ನು ನಾಶ ಮಾಡಿದ ಶಿವೆ ಅಸುರರ ಮೇಲೆ ವಿಜೃಂಭಿಸಿದಳು. ದೇವಿ ಹಾಗೂ ರಾಕ್ಷಸರ ನಡುವೆ ಘನಘೋರ ಯುದ್ಧ ನಡೆಯಿತು. ರಾಕ್ಷಸರ ಸೈನ್ಯದಲ್ಲಿ ಹೆಣಗಳನ್ನು ಕೆಳಗೆ ಬೀಳದೆಯೇ ದೇವಿಯು ಭಕ್ಷಿಸಿದಳು. ಆಕೆಯು ತನ್ನ ಕಮಂಡಲದಿಂದ ಸುರಿದ ನೀರಿಗೆ ರಾಕ್ಷಸರು ಸಾಯತೊಡಗಿದರು. ಅಸುರರ ಸಂಹಾರಕ್ಕೆ ಮಹೇಶ್ವರಿಯಾಗಿ ಅವತರಿಸಿ ತ್ರಿಶೂಲವನ್ನು ಬಳಸಿದಳು. ವೈಷ್ಣವಿಯಾಗಿ ಚಕ್ರವನ್ನು ತಿರುಗಿಸುತ್ತಾ ಅಸುರರನ್ನು ಕೊಂದು ಹಾಕಿದಳು. ತನ್ನ ವಜ್ರಾಯುಧವನ್ನು ಬಳಸಿ ಇಂದ್ರಾಣಿಯಾಗಿ ರಾಕ್ಷಸರ ಅಹಂಕಾರವನ್ನು ಅಡಗಿಸಿದಳು. ತನ್ನ ಉಗುರುಗಳನ್ನು ಉಪಯೋಗಿಸಿ ನಾರಸಿಂಹ ಅವತಾರ ಎತ್ತಿ ಅಸುರರನ್ನು ನಿರ್ನಾಮ ಮಾಡಿದಳು. ಅವರ ಕರಳುಗಳನ್ನು ಬೈದು ಹಲ್ಲುಗಳಿಂದ ಸೀಳು ಹಾಕಿದಳು. ಆಕೆಯ ಕಾಲಿನ ತುಳಿತಕ್ಕೆ ಸಿಲುಕಿ ಹಲವಾರು ಮಂದಿ ಸತ್ತರು. ಶಕ್ತಿ ದೇವಿಯ ಹೊಡೆತಕ್ಕೆ ಸಿಕ್ಕಿ ಅಸುರರ ಮೂಳೆಗಳು ಪುಡಿಯಾದವು. ರಣಭೂಮಿಯಲ್ಲಿ ಕಡೆದ ಬಿದ್ದ ರಥಗಳು, ರಥಿಕರು, ಆನೆಗಳು, ಕುದುರೆಗಳು ಭಯಂಕರವಾಗಿ ಕಾಣುತ್ತಿತ್ತು. ಸಮಸ್ತ ಸೈನ್ಯವು ರಕ್ತದಲ್ಲಿ ಮುಳುಗಿ ರಣರಂಗದ ತುಂಬ ಮೆದುಳು, ಮೇಧಸ್ಸು, ಕರುಳುಗಳು ಹರಿದಾಡುತ್ತಿದ್ದವು. ದೇವಿಯ ಕ್ರೂರವಾದ ರೂಪವನ್ನು ನೋಡಿ ಅಸುರರಿಗೆ ಕೈಕಾಲುಗಳು ನಡುಗಿದವು. ರಾಶಿಯಾಗಿ ಕುದುರೆ, ಆನೆಗಳು ಹತವಾಗಿ ಬಿದ್ದವು. ಸತ್ತು ಬಿದ್ದ ಮುಖಗಳು ಬಿಕ್ಕಳಿಕೆಯಿಂದ ಬಿಕ್ಕುತ್ತಿದ್ದವು. ರಣಭೂಮಿಯಲ್ಲಿ ಅರ್ಧ ತೆರೆದ ಕಣ್ಣುಗಳು, ಮಾಂಸ, ಮಜ್ಜೆ, ಕರುಳುಗಳು ಬಿದ್ದು ಹೊರಳಾಡುತ್ತಿದ್ದವು. ಸತ್ತು ಬಿದ್ದ ಅಸುರರ ಹೊಟ್ಟೆಯಿಂದ ಹೊರಬಂದ ವಾಯುವಿನ ಶಬ್ದ ವಿಕಾರವಾಗಿ ಕೇಳಿಸುತ್ತಿತ್ತು. ಹರಿದ ದೇಹಗಳು, ತುಂಡು ತುಂಡಾದ ಬಾಹುಗಳಿಂದ ರಣರಂಗವು ವಿಫಲಗೊಳಿಸುವಂತಿತ್ತು. ದೇವಿಯ ನೇತೃತ್ವದಲ್ಲಿ ಅಸಂಖ್ಯ ಗಣದಲ್ಲಿ ಹೊರಟು ಬಂದಿದ್ದ ಅಸುರ ಸೈನ್ಯವು ಯಮಪುರಿ ಸೇರಿತು. ಅಂತಹ ಸಂದರ್ಭದಲ್ಲಿ ಅಸುರವೀರ ರಕ್ತಬೀಜಾಸುರನು ಧೈರ್ಯದಿಂದ ನಿಂತು ದೇವಿಯ ಮೇಲೆ ಬಾಣಗಳ ಪ್ರಯೋಗವನ್ನು ಮಾಡಿದನು. ತನ್ನ ಕೊಡಲಿಯಿಂದ ದೇವಿಯ ಮೇಲೆ ಎರಗಿದನು. ಇಂದ್ರಾಣಿ ನಾರಸಿಂಹೆಯನ್ನು ಕತ್ತಿಯಿಂದ ಖಂಡಿಸಲು ಯತ್ನಿಸಿದನು. ತನ್ನ ಈಟಿ ಹಾಗೂ ಮುದ್ಗರಿಯಿಂದ ಈಶ್ವರಿಯನ್ನು ತಿವಿದನು. ಅವನು ಮಹಾನ್ ವೀರ. ಅವನು ಪಡೆದ 1 ವರವೇ ಅವನನ್ನು ಇಂತಹ ಬಲಿಷ್ಠ ವೀರನನ್ನಾಗಿ ಮಾಡಿತ್ತು. ಅವನ ದೇಹದಿಂದ 1 ತೊಟ್ಟು ರಕ್ತ ಕೆಳಗೆ ಬಿದ್ದರೆ ಸಾವಿರಾರು ಸಂಖ್ಯೆಯಲ್ಲಿ ಅವನಂತಹ ವೀರರು ಹುಟ್ಟಿ ಬರುತ್ತಿದ್ದರು. ದೇವಿಯು ತನ್ನ ಗದೆಯಿಂದ ರಕ್ತಬೀಜವನ್ನು ಹೊಡೆದಳು. ಕೂಡಲೇ ಅವನ ಮೈಯಿಂದ ಚೆಲ್ಲಿದ ರಕ್ತದಲ್ಲಿ ಸಾವಿರಾರು ಜನ ರಕ್ತಬೀಜಾಸುರರು ಹುಟ್ಟಿ ಬಂದರು.
ಪುನಃ ಅದೇ ಪರಿವರ್ತನೆ ಆಯಿತು. ದೇವಿಯು ಯೋಚಿಸಿದಳು, ಸಾವಿರಾರು ಜನರ ಜೊತೆ ಕಾದಾಡುವುದಕ್ಕಿಂತ ಒಬ್ಬನ ಜೊತೆ ಕಾದಾಡುವುದು ಮೇಲು. ಹಾಗಾದರೆ ಅದರ ಮಾರ್ಗ? ದೇವಿಯು ತನ್ನ ಬಾಯಿಯನ್ನು ಭಯಂಕರವಾಗಿ ಅಗಲಿಸಿ ರಕ್ತಬೀಜಾಸುರನ ದೇಹದಿಂದ ರಕ್ತವು ಭೂಮಿಗೆ ಬೀಳದಂತೆ ತಡೆದಳು. ಆಗ ಸುಲಭವಾಗಿ ರಕ್ತಬೀಜಾಸುರನನ್ನು ಕೊಂದು ಮುಗಿಸಿ ಅವನ ರಕ್ತವನ್ನು ಹೀರಿದಳು. ರಕ್ತಬೀಜಾಸುರನ ಅಂತ್ಯವಾದದ್ದನ್ನು ಕಂಡು ದೇವಾನುದೇವತೆಗಳು ಹರ್ಷದ ಸಾಗರದಲ್ಲಿ ಮುಳುಗಿದರು. ತಾನು ಮುಂದೆ ನಿಶುಂಭ ಶುಂಭರನ್ನು ಸಂಹಾರ ಮಾಡುತ್ತೇನೆ ಎಂದು ಮನದಲ್ಲೇ ನಿರ್ಧರಿಸಿ ಗುರು ಚಿದಾನಂದಾತ್ಮರನ್ನು ನೆನೆದಳು. ಇಲ್ಲಿಗೆ ರಕ್ತಬೀಜಾಸುರ ವಧೆ ಎಂಬ 13ನೇ ಅಧ್ಯಾಯವು ಸಂಪೂರ್ಣವಾಯಿತು.